ಪಾಟೀಲ್ ರೇವೂರವರು ಇದ್ದಾಗ ಅವರೊಂದು 20 ಕೋಟಿ ರೂಪಾಯಿ ಅನುದಾನ ತಂದು ಆ ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು, ಸುಂದರೀಕರಣ ಮಾಡಬೇಕು ಅಂತಂದು ಒಂದು ಯೋಜನೆ ತಂದಾಗ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಈಗಿನ ಜಿಲ್ಲಾ ಉಸ್ತುವಾರಿ ಮೊದಲಿನ ಶಾಸಕರಾದ ಪ್ರಿಯಾಂಕಾ ಖರ್ಗೆ ಅವರು ಅದಕ್ಕೆ ತಡೆ ಮಾಡಿ ಕೋರ್ಟ್ನಿಂದ ಆದೇಶ ತರ್ತಾರೆ. ಅಪ್ಪನ ಕೆರೆಯ ಸುತ್ತಮುತ್ತ ಯಾವುದು ಚಟುವಟಿಕೆ ಆಗಬಾರ್ದು, ಅಲ್ಲಿ ಯಾವುದು ಅಂಗಡಿ ಇರಬಾರ್ದು, ಅಲ್ಲಿ ಒತ್ತುವರಿ ಆಗ್ತದೆ ಮತ್ತು ಕೆರೆ ಸಣ್ಣದಾಗ್ತದೆ ಅನ್ನೋದಂಥದ ಒಂದು ಲೆಟರ್ ತಂದು ಅಲ್ಲಿ ಅಬ್ಜೆಕ್ಷನ್ ಮಾಡೋದಂತ ಮಾಡಿ ಅದು 20 ಕೋಟಿಯನ್ನು ಇನ್ನೂ KKDBಯಲ್ಲಿ ದುಡ್ಡು ಉಳಿದಿದೆ ಮತ್ತು ಈ ರೀತಿಯನ್ನು ಅವರು ನಿಂದಿರಿಸಿ ಅಲ್ಲಿ ಯಾವುದೇ ರೀತಿಯಿಂದ ಕೆಲಸ ಮಾಡೋ ರೀತಿಯಿಂದ ಮಾಡೋದು ಕೊಟ್ಟದಕ್ಕೆ ಮತ್ತೆ ಈಗ ನೋಡಿದರೆ ಯಾವುದೇ ಟೆಂಡರ್ ಇಲ್ಲದೆ ಯಾವುದೇ ಪರಿವಾರ ಇಲ್ಲದೆ ಅಲ್ಲಿ ಆಲ್ರೆಡಿ ಒಂದು ಹೋಟೆಲ್ ತೆಗೆದಿದ್ದಾರೆ. ಅದು ಹೋಟೆಲ್ ಸರ್ಕಾರ ಆದೇಶ ನೋಡಿದ್ರೆ, ಕೋರ್ಟ್ ಆದೇಶ ನೋಡಿದ್ರೆ ಇಲ್ಲಿ ಹೋಟೆಲ್ ಬರಲೇ. ಯಾಕಂತಂದ್ರೆ ನೀವು ಸುತ್ತಮುತ್ತ ದೇಶದಲ್ಲಿ ತಿರುಗಿ ನೋಡುವಂಥದ್ದು ಎಲ್ಲ ಕೆರೆ ನೋಡ್ಬೋದು, ಸಮುದ್ರ ನೋಡ್ಬೋದು, ಎಲ್ಲೂ ಹೋಟೆಲ್ ಇರಲ್ಲ. ಆದರೆ ಇಲ್ಲಿ ಕಲಬುರಗಿ ನಗರದಲ್ಲಿ ಒಂದು RC ಮೇಡಮ್ ಅವರು, DC ಮೇಡಮ್ ಅವರು ಆ ಅಂಗಡಿ ಇಟ್ಟವ ಒಂದೇ ಧರ್ಮದವರು ಅಂತಂದು ಅಲ್ಲಿ ಅವರಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ಇದು ಬಲವಾಗಿ ಖಂಡಿಸ್ತೇವೆ ನಾವು. ಮತ್ತು ಇನ್ನೊಂದು ವಿಷಯ ಏನದಂತಂದ್ರೆ ಅದು ಕೂಡಲೇ ತೆರವು ಮಾಡಬೇಕು. ಅದು ಅಂಗಡಿ ತೆಗಿಲಿಕ್ಕೆ ಅಂತಂದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಆಗ್ತದೆ. ಅದಕ್ಕೆ ದಯವಿಟ್ಟು ನಾನು RC ಅವರಿಗೆ, ಮೇಡಮ್ ಅವರಿಗೆ ಮತ್ತು ಜಿಲ್ಲಾಧಿಕಾರಿ ಮೇಡಮ್ಗೆ ವಿನಂತಿ ಮಾಡ್ತೀನಿ, ಒಂದು ಕಣ್ಣಿಗೆ ಕೆಸರು ಒಂದು ಕಣ್ಣಿಗೆ ಮೆಸರು ಅಂತ ಕೆಲಸಗಳು ಮಾಡಬೇಡಿ, ಇಲ್ಲಿ ಜಗಳ ಹಚ್ಚೋ ಕೆಲಸಗಳು ಮಾಡಬೇಡಿ. ನಾನು ನಮ್ಮ ಮಂತ್ರಿಗಳಿದ್ದಾರೆ ಜಿಲ್ಲೆ ಉಸ್ತುವಾರಿಯವರು, ಅವ್ರು ಗುಲ್ಬರ್ಗಕ್ಕೆ ಬರ್ತಾರೆ ಯಾವಾಗೋ, ಹೋಗ್ತಾರೆ ಯಾವಾಗೋ ಇನ್ನಂತ ಗೊತ್ತಿಲ್ಲ. ಅದು ಅವರಿಗೆ ಅಪ್ಪನ ಕೆರೆಯ ಬಗ್ಗೆನೆಗೆ ಗೊತ್ತಿದೆಯೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಗೊತ್ತಿದ್ರು ಅವ್ರು ಗಪ್ ಕೊಡ್ತಾರೆ. ಯಾಕಂತಂದ್ರೆ ಇವತ್ತು ಗೊತ್ತಿದೆ, ಇವತ್ತು ಅವರೆಲ್ಲರೂ ಹೇಳ್ತಾರೆ. ಇವತ್ತು ಸರ್ಕಾರಕ್ಕೆ ಅಧಿಕಾರ ಬರಬೇಕಾದ್ರೆ ನಮಗೆ ಅವರೇ ಕಾರಣ ಅಂತಂದು ದಯವಿಟ್ಟು ಇದು ಬಲವಾಗಿ ನಾವು ಖಂಡಿಸಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಆಗ್ತದೆ. ದಯವಿಟ್ಟು ನೀವು ಹೀಗೆ ಎಚ್ಚರಿಕೆಯನ್ನು ಕೊಡ್ಬೋದು ಜಿಲ್ಲಾಧಿಕಾರಿಗೆ, RC ಮೇಡಮ್ರಿಗೆ. ಯಾಕಂತಂದ್ರೆ ಈ ರೀತಿ ನೀವು ಇಲ್ಲಿ ಬಂದು ಒಂದು ಯಾವುದೋ ಸಾರ್ವಜನಿಕರ ಜಾಗದಲ್ಲಿ ಪರವಾನೆ ಇಲ್ಲಾರ್ದೆ ನೀವು ಒಂದು ಗಾರ್ಡನ್ ಹೋಟೆಲ್ ತೆಗಿಸ್ತೀರಿ. ಮತ್ತು ಇನ್ನೊಂದು ವಿಷಯ ಏನಂದ್ರೆ 1 ಲಕ್ಷ ಟೆಂಡರ್ ಮೇಲ್ಪಟ್ಟಿದ್ದಾರೆ, 1 ಲಕ್ಷ ಮೇಲ್ಪಟ್ಟಿದ್ರೆ ಟೆಂಡರ್ ಕರಿಬೇಕು. ನೀವು ಟೆಂಡರ್ ಕರೆದಿಲ್ಲ, ಏನು ಕರೆದಿಲ್ಲ. ನೀವು ಏನು ನಿಮ್ಮ ಮನೆ ಆಸ್ತಿ ಇದ್ದಂಗೆ ನೀವು ಅದಕ್ಕೆ ಕಿಡೆ ಕೊಟ್ಟಿದ್ದೀರಿ. ನಿಮ್ಮ ನೋಡಿ ಈಗ ಏನು ಹೇಳ್ತಾರೆ RC ಮೇಡಮ್ ಅಂತಂದ್ರೆ, ನಾವು ಅಲ್ಲಿ ಗಾರ್ಡನ್ ಲೈಟ್ ಬಿಲ್ ಇದೆ, ಅಲ್ಲಿ ಕೆಲಸ ಮಾಡೋದು ಪಗಾರ ಇದೆ ಅಂತಂತಾರೆ. ಆದ್ರೆ ನೀವು ಹೇಳ್ಬಿಡ್ಬೇಕಲ್ಲ, ಸರ್ಕಾರಕ್ಕೆ ಬರೀರಿ, ಒಂದು ಸುದ್ದಿಗೋಷ್ಠಿ ಮಾಡಿ. ಸರ್ಕಾರ ದಿವಾಳಿ ಎದ್ದೋಗಿದೆ, ಸರ್ಕಾರ ಮೇಲೆ ದುಡ್ಡಿಲ್ಲ. ಈಗ ಆಲ್ರೆಡಿ ಈಗ ಎಲ್ಲರಿಗೆ ಗುಲ್ಬರ್ಗ ಜನರೆಲ್ಲ, ಕಲ್ಯಾಣ ಕರ್ನಾಟಕ ಜನರಿಗೆ, ದೇಶದ ಕರ್ನಾಟಕದ ಸರ್ಕಾರಕ್ಕೆ ಗೊತ್ತಾಗಿದೆ. ಮಹಾನಗರ ಪಾಲಿಕೆಗೆ ಆಲ್ರೆಡಿ ಕೀಲಿ ಹಾಕಿದ್ದಾರೆ 300 ಕೋಟಿ ರೂಪಾಯಿಗೆ. ಆದರೆ ಇವತ್ತು ಮಹಾನಗರ ಇದು RC ಮೇಡಮ್ ಅವರು, ಜಿಲ್ಲಾಧಿಕಾರಿ ಮೇಡಮ್ ಅವರು ಕೂಡಿ ಅಪ್ಪನ ಕೆರೆ ಕೊಡ್ತಿದ್ದಾರೆ. ಮುಂದೆ ನಮ್ಮ ಕೋಟೆ ಕೆರೆ ಕೊಡ್ತಾರೆ. ಅಂದರೆ ಸರ್ಕಾರ ಜಾಗದಲ್ಲಿ ಎಲ್ಲ ಕೆರೆ ಕೊಡ್ತಾರೆ. ಹೆಚ್ಚ ಕಡಿಮೆ ಆದರೆ ನಾಳೆ ವಿಧಾನಸೌಧನೂ ಕೆರೆ ಕೊಡ್ತಾರೆ ಜಿಲ್ಲಾ. ಆದರೆ ಈ ರೀತಿ ಪರಿಸ್ಥಿತಿ ಬಂದ ಮೇಲೆ ನೀವು ಸರ್ಕಾರಕ್ಕೆ ವರದಿ ಬರೀಬೇಕು. KKDBಯಲ್ಲಿ 5,000 ಕೋಟಿ ರೂಪಾಯಿ ಇದೆ. ಅಜಯ್ ಸಿಂಗ್ ಅವರಿಗೆ ಲೆಟರ್ ಬರೀಬೇಕು. ಜಿಲ್ಲೆ ಉಸ್ತುವಾರಿ ನಮ್ಮ ಮಂತ್ರಿಗಳಾರ, ಪಿಕ್ನಿಕ್ ಮಂತ್ರಿಗಳು ಅವ್ರಿಗೆ ಹೇಳಬೇಕು, ಸರ್ ನೀವು ಬರ್ತೀರಿ, ಇಲ್ಲಿ ಪಿಕ್ನಿಕ್ ರೀತಿ ಬಂದು ಪಿಕ್ನಿಕ್ ರೀತಿ ಹೋಗ್ತೀರಿ, ಇಲ್ಲಿ ಸಭೆ ಮಾಡಿ, ಚರ್ಚೆ ಮಾಡಿ, ಇಲ್ಲಿ ಎಲ್ಲರಿಗೆ ಕೇಳಿ, ಇಲ್ಲಿ ಅಧಿಕಾರಿಗೆ ಕೇಳಿ ಏನೇನು ಕೆಲಸ ಇದೆ ಅಜೆಂಟ್ ನೋಡಿ. ಕಾರ್ಪೊರೇಷನ್ ಬಂದಾಗ ಇಷ್ಟು ದಿನ ಆದರೂ ಪ್ರಿಯಾಂಕಾ ಸಾಹೇಬ್ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಜಿಲ್ಲೆ ಉಸ್ತುವಾರಿಯವರು ಇಲ್ಲಿ ತನಕ ಶಾಣಬಸಪ್ಪನ ಕೆರೆಯಲ್ಲಿ ಒಂದು ಹೋಟೆಲ್ ತೆಗೆದಿದ್ದಾರೆ. ಇದು ಸುಮಾರು ಕನ್ನಡ ಪರ ಸಂಘಟನೆದವರು ಎಲ್ಲ ಜಾತಿ ಧರ್ಮಗಳು ಹೋರಾಟ ಮಾಡ್ತಿದ್ದಾರೆ. ಸರ್ ಕೆರೆ ಉಳಿಸಿ ನಿಮ್ಮ ಮಾತಿಗೆ ನಾವು ಗೌರವ ಕೊಟ್ಟು ಉಳಿಸಿ ಅಂದ್ರೆ ಅದಕ್ಕೂ ಗೌರವ ಕಿವಿ ಕೊಡ್ತಾ ಇಲ್ಲ. ಇಲ್ಲಿ ಯಾವ್ದಕ್ಕೂ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿನ ಜನರೇ ಅಂತ ತಿಳಿತಾ ಇಲ್ಲ, ಅವ್ರಿಗೆ ಮತದಾರರು ತಿಳಿತಾ ಇದ್ದಲ್ಲ. ಇವರು ಜಿಲ್ಲೆ ಉಸ್ತುವಾರಿ ಅವರು ಏನು ಪ್ರಿಯಾಂಕಾ ಸಾಹೇಬ್ರು ಮಾತಾಡ್ತೀರ ಅವಾಗ ಏನ್ರಿ, ನಿಮ್ಮ ಗುಲ್ಬರ್ಗದವ್ರಿಗೆ ಭಾರತೀಯ ಜನತಾ ಪಕ್ಷದಾಗಿದ್ದಾಗ ನೀವು ಗುಲ್ಬರ್ಗದವರಿಗೆ ಇಲ್ಲಿ ಜಿಲ್ಲೆ ಉಸ್ತುವಾರಿನೂ ಕೊಟ್ಟಿಲ್ಲ, ಹೊರಗಿನವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಿರು. ಆಯ್ತು ರೀ ಸರ್, ಹೊರಗಿನವ್ರಿಗೆ ಕೊಟ್ಟ ಕೆಲಸ ಮಾಡಿಲ್ಲ. ನೀವು ಇಲ್ಲಿನವ್ರು ಇದ್ದೀರಲ್ಲ ಗುಲ್ಬರ್ಗದವರು, ನೀವು ಈ ಜಿಲ್ಲೆದವ್ರು ಇದ್ದಿರಲ್ಲ, ಇದೇ ಮಣ್ಣಿನವ್ರು ಇದ್ದಿರಲ್ಲ, ನೀವೇನು ಮಾಡ್ತಾ ಇದ್ದೀರಿ ಅಭಿವೃದ್ಧಿ ಹೇಳಿ? ಒಂದು ಅಭಿವೃದ್ಧಿ, ಒಂದು ಕೆರೆ ತೆಗಿಲಿಕ್ಕಾಗಿಲ್ಲ, ಒಂದು ಕೆರೆಯಲ್ಲಿರುವಂಥ ಹೋಟೆಲ್ ತೆಗಿಲಿಕ್ಕಾಗಿಲ್ಲ. ಮಹಾನಗರ ಪಾಲಿಕೆ 300 ಕೋಟಿ ಕೀಲಿ ಇದೆ, ಆ ಕೀಲಿ ಬಿಡಿಸ್ಲಿಕ್ಕಾಗಿಲ್ಲ. ಇವತ್ತು ಬರ್ತ್ ಸರ್ಟಿಫಿಕೇಟ್ ಹೋಗ್ಬೇಕಾದ್ರೆ ಹೋಗ್ತಾದ್ರೆ ಕೀಲಿ ಇದೆ, ಅವ್ರು ಕಂಪ್ಯೂಟರ್ ಚಾಲೂ ಮಾಡ್ತಾರೆ, ಕೀಲಿ ಹಾಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ತಾರೆ ಜಿಲ್ಲೆ ಉಸ್ತುವಾರಿಗೆ, ನೀವು ಇಲ್ಲಿ ಪಿಕ್ನಿಕ್ ಬಂದಾಗ ಬರೋದು ಬಿಟ್ಟು ನೀವು ಈ ಜಿಲ್ಲೆ ಉಸ್ತುವಾರಿಯವ್ರಿಗೆ ಗುಲ್ಬರ್ಗದವರು ನಮ್ಮವರು ಅಂತ ತಿಳಿದು ಬರೋಂಥ ಕೆಲಸಗಳು ಮಾಡಿ ಅಂತಂದು ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಒಂದು ವೇಳೆ ಇದೇ ರೀತಿ ಆಯ್ತಂದ್ರೆ ನಾವು RC ಮೇಡಮ್ ಅವರಿಗೆ ವರ್ಗಾವಣೆ ಮಾಡೋದು ಖಚಿತ ಮತ್ತು ನಿಮಗೆ ಜಿಲ್ಲೆ ಉಸ್ತುವಾರಿ ತೆಗೆದು ಬೇರೆ ಜಿಲ್ಲೆ ಉಸ್ತುವಾರಿಗೆ ನಾವು ಬೇಡಿಕೆ ಇಡಬೇಕಾಗ್ತದೆ ಅಂತಂದು ನಾವು ನೇರವಾಗಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅದಕ್ಕೆ ದಯವಿಟ್ಟು ಅದು ಏನಿದೆ ಇವತ್ತಿನ ದಿವಸ ಒಂದು ವಾರದಲ್ಲಿ RC ಮೇಡಮ್ ಅವರು, DC ಮೇಡಮ್ ಅವರು ಮತ್ತು ಪೊಲೀಸ್ ಇಲಾಖೆನು ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಪೊಲೀಸ್ ಇಲಾಖೆಯನ್ನು ಇವತ್ತು ನಮ್ಗೆ ಸಪೋರ್ಟ್ ಮಾಡಬೇಕು, ಮಾಧ್ಯಮಗಳು ಸಪೋರ್ಟ್ ಮಾಡಬೇಕು. ಯಾಕಂತಂದ್ರೆ ನಾವು ಏನು ಕೇಳ್ತಾ ಇಲ್ಲ, ಅಪ್ಪನ ಕೆರೆ ಯಾರಿಗೂ ಕೊಳ್ಳಕ್ಕೆ ಹೋಗಬೇಡಿ, ಅದು ಯಾರು ಇಲ್ಲ, ಇಲ್ಲೇನು ಯಾವುದು ಜಾತಿ ಇಲ್ಲ, ಧರ್ಮ ಇಲ್ಲ. ನಾವೇನು ಹೇಳ್ತೇವೋ ಅಪ್ಪನ ಕೆರೆ ಗುಲ್ಬರ್ಗಾದಲ್ಲಿ 7 ಕೆರೆಯಲ್ಲಿ 1 ಕೆರೆ ಉಳಿದಿದೆ, ಆ ಕೆರೆ ಉಳಿಸ್ಕೊಂಡು ಹೋಗ್ಬೇಕು, ಆ ಕೆರೆ ಸುಂದರಕರಣ ಇಡಬೇಕು. ಯಾಕಂದ್ರೆ ಅಲ್ಲಿನ ನೀರಿನಿಂದ
ಸುತ್ತಮುತ್ತ ಬಡಾವಣೆಯ ಬೋರಿಂಗ್ ನೀರನ್ನು ಚಾಲು ಇದೆ, ನೀರು ಬರ್ತಾ ಇದೆ. ಈಗ ನಾವು ಕೆರೆಯನ್ನು ಹೊಲಸಾದರೆ ಅದು ನಾಳೆ ನಮಗೆ ತೊಂದರೆ ಆಗ್ತದೆ, ಅದೊಂದು ಕೆರೆ ಮುಚ್ಚಂತ ಪರಿಸ್ಥಿತಿ ಬರ್ತದೆ. ಆ ಕೆರೆ ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಯಾರಿಗೂ ಯಾವುದೋ ಜಾತಿಗಳಿರಲಿ ಅದಕ್ಕೆ ಯಾವ್ದಕ್ಕೂ ಅಂಗಡಿ ಕೊಡಬಾರ್ದು, ಅಲ್ಲಿ ಯಾವುದು ಪರವಾನೆ ಕೊಡಬಾರ್ದು, ಯಾವುದು ಟೆಂಡರ್. ಈಗ ಅಪ್ಪನ ಕೆರೆಯಲ್ಲಿ ಟೆಂಡರ್ ಇದೆ, ಅಲ್ಲಿ ಯಾರು ಟೆಂಡರ್ ಮಾಡ್ರಿ. ಈಗ ಇವ್ರಿಗೆ ಬೇಕಾದ್ರೆ ಆ ನಂದಿನಿ ಪಾರ್ಕ್ ಇದ್ದಿಲ್ಲ, ಅಪ್ಪನ ಗಾರ್ಡನ್ ಪಾರ್ಕ್, ನಂದಿನಿ ಪಾರ್ಕ್ ಅಂದ್ರೆ ಜಾಗ ಇದೆ, ಅಲ್ಲಿ ಹೋಟೆಲ್ ಕೊಡಿ, ನಾವು ಬೇಡ. ಈ ಹೋಟೆಲ್ಗೆ ನಮಗೆ ವಿರೋಧ ಇಲ್ಲ. ನಮ್ಗೆ ವಿರೋಧ ಏನಿದೆ ಅಂತಂದ್ರೆ ಏನು ಇಲ್ಲಿ ಗಾರ್ಡನ್ದಾಗ ಯಾವುದೇ ಪರವಾನೆ ಇಲ್ಲಾರ್ದ ಏನು ಇಲ್ಲಿ ಕೊಟ್ಟಿದ್ದಾರೆ, ಇದು ಬಹಳ ತಪ್ಪಿದೆ. ಅದಕ್ಕೆ ದಯವಿಟ್ಟು ಕೂಡಲೇ ಅದಕ್ಕೆ ಪರವಾನೆ ರದ್ದು ಮಾಡಬೇಕು ಅಂತಂದ್ರೆ ಒಂದು ಬೇಡಿಕೆ ನಾವು ಇಟ್ಟಿದೆ, 2 ಬೇಡಿಕೆ ಇದೆ. ಒಂದು ವೇಳೆ ಮಾಡಬೇಕಂದ್ರೆ ಬರೋ ದಿನದಲ್ಲಿ ನಾವು ಏನು ಕೆರೆ ಉಳಿಸಿ ಅನ್ನೋದಂಥದ್ದು ಒಂದು ಚಳವಳಿ ನಾವು ಒಂದು ಪೋಸ್ಟರ್ ಮೂಲಕ ನಾವು ಮುಂದೆ ಶಾಣಬಸಪ್ಪನ ಕಲಬುರಗಿ ಶಾಣಬಸಪ್ಪನ ಕೆರೆ ಉಳಿಸಿ ಇಲ್ಲಿ ನಾಡು ಕಲಬುರಗಿ ಉಳಿಸಿ ಅನ್ನೋದಂಥದ್ದು ನಾವು ಮುಂದೆ ಹೋರಾಟ ಮಾಡಬೇಕಾಗ್ತದೆ. ಇದಕ್ಕೆ ಮುಂದೆ ಹೆಚ್ಚಿನ ರೀತಿಯಿಂದ ಹೋರಾಟ ಹೆಚ್ಚಿಗೆ ಬೆಳಿಬಾರ್ದು ಅನ್ನೋದಂಥದ್ದು ಇಲ್ಲಿಗೆ ಅವರಿಗೆ ಈ ಹೋರಾಟಕ್ಕೆ ನಿಂದಿರಿಸಬೇಕು ಅಂತಂದು ಜಿಲ್ಲಾ ಉಸ್ತುವಾರಿಗೆ RC ಅವರಿಗೆ ನಾನು ವಿನಂತಿ ಮಾಡ್ತೀನಿ. ಮುಂದಿನ ದಿನದಲ್ಲಿ ಮುಂದೆ ಯಾವುದೋ ಹೋರಾಟ ಆಗಲಿ, ಇಲ್ಲಿ ಕನ್ನಡ ಪರ ಸಂಘಟನೆಗಳ ಮೇಲೆ ಯಾವುದೂ ಟಾರ್ಚರ್ ಆಗಲಿ, ದೌರ್ಜನ್ಯ ಆಗಲಿ, ಯಾವ್ರ ಮೇಲೆ ಕೇಸ್ ಆದರೆ ಇದಕ್ಕೆ ಜಿಲ್ಲಾ ಉಸ್ತುವಾರಿಯವರೇ ಕಾರಣ ಮತ್ತು ಇಲ್ಲಿನ RC ಅವರೇ ಕಾರಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆಲ್ರೆಡಿ ನಾವು ಮೊದಲೇ ಹೋರಾಟ, ಆಮೇಲೆ ಸುದ್ದಿಗೋಷ್ಠಿಯಲ್ಲಿ ನೇರವಾಗಿ ನಾವು ಇದಕ್ಕೆ ಹೋಟೆಲ್ ತೆಗಿಬೇಕು, ನಾವು ಯಾವುದೋ ಜಾತಿ ಅಂತ ಅಲ್ಲಿ ಪರವಾನೆ ಕೊಡಬಾರ್ದು ಅಂತ ಅನ್ನೋದಂಥದ್ದು ನಮ್ಮದು ಅಲ್ಲ. ಇದು PNK ಸಾಬ್ರದ್ದು ಜಿಲ್ಲೆ ಉಸ್ತುವಾರಿ ಮೊದಲು ಶಾಸಕರಿದ್ದಾಗೆ ಆಯಿತು. 20 ಕೋಟಿ ರೂಪಾಯಿ ಕೆಲಸ ನಡೆದಾಗೆ ಮೊದಲಿನ ಶಾಸಕ BJP ಸರ್ಕಾರದಲ್ಲಿ 20 ಕೋಟಿ ರೂಪಾಯಿ ಅನುದಾನದಲ್ಲಿ ಕೆಲಸ ನಡೆದಿದ್ದಾರೆ. ಅವರು PNK ಖರ್ಗೆ ಸಾಬ್ರು ಏನು ಮಾಡ್ತಾರೆ, ಅವಾಗ ಚಿತ್ತಾಪುರ ಶಾಸಕರಿದ್ದಾಗೆ ಅವರು ಅಬ್ಜೆಕ್ಷನ್ ಮಾಡ್ತಾರೆ. ಏನಂದರೆ ಗರಿ ಒತ್ತಿವ್ರಿ ಆಗ್ತದೆ, ಸಣ್ಣದಾಗ್ತದೆ. ಅದಕ್ಕೆ ನೀವು ಒಂದು ವಾರ ಟೈಮ್ ನೀವೇನು ಕೇಳಿರಿ, ಆ ವಾರದೊಳಗಡೆ ನೀವು ಕೊಟ್ಟಂಥ ರಿಪೋರ್ಟನ್ನು ಅವ್ರಿಗೆ ಹೇಳಿ ಕೊಡಿಸಿ ಅದು ಏನಾದ್ರು ಏನು ರಿಸಲ್ಟ್ ಕೊಟ್ಟರು ಅದ್ರ ಮೇಲೆ ನಾವು ಹೇಳ್ತೀವಿ. ಹೋರಾಟ ಯಾವತ್ತೂ ನಾವು ಕೊಡೋದೇ ಇಲ್ಲ. ಈಗ ಕೊಡ್ರಿ, ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಔಟ್ಕಮ್ ಏನು ಬರ್ತದೆ ಅಂದ್ರೆ RC ಕಚೇರಿ ತಗೊಂಡು ಬಿಡಲ್ಲ ಸರ್. ನಮಗೆ ಕಚೇರಿ ಅದಕ್ಕೆ ಹೇಳಿ ಸರ್, ಮತ್ತೆ ಭೇಟಿ ಆಗಲಕ್ಕೆ ಸರ್, RC ಕಚೇರಿ ಒಳಗಡೆ ಸರ್, ಇದು ಅವರ ಕಚೇರಿ ಒಳಗೆ ಬರ್ರಿ ಸರ್. ಸರ್ ಹೆಂಗಂದ್ರೆ ತಪ್ಪದ ಸರ್, ಈಗ ಹೆಂಗ ತಗೋತಲ್ಲ ಹೋರಾಟಗಾರರಿಗೆ ಹಿಂದೂ ಜಾಗೃತಿ ಸಂಘಟನೆಗಳಿಗೆ ಪೊಲೀಸರಿಂದ ದೌರ್ಜನ್ಯ, ಅನ್ಯಾಯ, ಹೋರಾಟಕ್ಕೆ ತಡೆ ಮಾಡ್ತಾ ಇದ್ದಾರೆ, ಕುತ್ತಿಗೆ ಒತ್ತಾ ಇದ್ದಾರೆ ಹೋರಾಟಕ್ಕೆ. ನಿಮ್ಮ ಹೋರಾಟಕ್ಕೆ ನಾವು ಶಾಂತಿಯುತವಾಗಿ ಮಾಡ್ರಿ, ನೀವು ಏನ್ ಮಾಡೋದು ನಾವು ಇಲಾಖೆ 8 ದಿನ ನಾವು ಸಮಯ ಕೊಡ್ತೀವಿ. 8 ದಿನ ತೆಗಿತೀವಿ ಅಂತ ಯಾರು ಹೇಳ್ಬೇಕು? ಅದು ಬೇಕು. ಇದಕ್ಕೆ RC ಮೇಡಮ್ ಫೋನ್ ಹತ್ರ ಕೊಡ್ರಿ ಸರ್. ನೀವೆಲ್ಲ ಹೇಳೋದಕ್ಕೆ ನಾವು ಕೇಳಕ್ಕಲ್ಲ. ನಾವು